ಬಾಲ್ಯದಲ್ಲಿ ಎಲ್ಲೋ ಬಂದಂಥ ನೆನಪು, ಕೋಲ ನೋಡಿದಂಥ ನೆನಪಿತ್ತು. ಅದಾದ ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕು ತಾಯಿಯಾಗಿ ನಾನು ಮಾಡುವಂಥ ಪಾತ್ರ ಇದೆಯಲ್ಲ, ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು, ಸ್ಥಳೀಯ ಸಂಸ್ಕೃತಿ, ಇದನ್ನೆಲ್ಲ ತುಂಬ ಹತ್ತಿರದಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು. ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ. ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ಮದು. ಇಂಥ ಕೊರಗಜ್ಜನ ತಾಯಿ ಪಾತ್ರ ಮಾಡೋದಿದೆಯಲ್ಲ, ಅದು 7 ಜನ್ಮದ ಒಂದು ಪುಣ್ಯ ನಮ್ಮದು. ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬ ಪ್ರಾಚೀನವಾದಂಥ ಒಂದು ಪದ್ಧತಿ ಇದು. ಇದನ್ನು ಹತ್ತಿರದಲ್ಲಿ ನನ್ನ ಚಿತ್ರತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾ ಖುಷಿ. ಬಾಲ್ಯದ ನೆನಪುಗಳೇನಾದರೂ ಇಲ್ಲ, ತುಂಬ ಒಂಥರ ಸ್ಪಷ್ಟವಾಗಿ ಇಲ್ಲ ನನಗೆ ಅಷ್ಟು. ಬಾಲ್ಯದಲ್ಲಿ ನೋಡಿದಂಥ ನೆನಪು ಅಷ್ಟೇ, ಸ್ಪಷ್ಟತೆ ಇರಲಿಲ್ಲ. ಅದಾದ ನಂತರ ನಾನು ನೋಡಿದ್ದೆ ಈ ಸಿನಿಮಾ ಮೂಲಕ. ಎಷ್ಟೋ ಪಾತ್ರಗಳು ಮಾಡಿದ್ದೀರ, ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಹಾಗೆ ಎಷ್ಟೋ ಪಾತ್ರಗಳಲ್ಲಿ ಈ ಪಾತ್ರ ಎಷ್ಟು ವಿಭಿನ್ನವಾಗಿದೆ? ನಾನು ಆಗಲೇ ಹೇಳಿದಾಗೆ ಒಬ್ಬ ಕಲಾವಿದೆಯಾಗಿ ವಿಭಿನ್ನ ಪಾತ್ರಗಳನ್ನು ಮಾಡೋದು ಬೇರೆ, ಒಂದು ಇತಿಹಾಸದಲ್ಲಿ ಇದ್ದಂಥ ಪಾತ್ರಗಳನ್ನು ಮಾಡೋದು ತುಂಬಾ ಕಷ್ಟ. ಏಕೆಂದರೆ ಆ ಕಲ್ಪನೆ ಎಲ್ರಿಗೂ ಇರುತ್ತೆ. ಬೈರಕ್ಕೆ ಹೇಗಿದ್ಲು, ಹೀಗಿದ್ಲ ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುತ್ತೆ. ಬೇರೆ ಸಿನಿಮಾಗಳಲ್ಲಾದರೆ ಅದು ನಾವೇ ಬರೆದಂಥ ಕತೆ, ಆ ಪಾತ್ರ ಹೇಗೆ ಇದ್ದರೂ ಜನ ಹೀಗೆ ಇದ್ರೇನೋ ಅಂತ ನಂಬ್ತಾರೆ. ಆದರೆ ಈ ಬೈರಕ್ಕೆ ಪಾತ್ರ ಹಾಗಲ್ಲ. ಹೇಗಿದ್ದರು ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುವಾಗ, ಆ ಕಲ್ಪನೆಗೆ ಮ್ಯಾಚ್ ಆಗುವಂಥ ಒಂದು ಪಾತ್ರಗಳು ಮಾಡುವಾಗ ನಿರ್ದೇಶಕರಿಗೆ ತುಂಬಾ ದೊಡ್ಡ ಚಾಲೆಂಜ್ ಅಂತ ನನಗನ್ಸುತ್ತೆ. ಸಾಕಷ್ಟು ಸೂಕ್ಷ್ಮ ವಿಚಾರಗಳು, ಅದನ್ನು ತುಂಬ ಗೌರವವಾಗಿ ನಾವು ಕಾಣಬೇಕಾಗತ್ತೆ. ಅದನ್ನು ಅಪಹಾಸ್ಯ ಮಾಡೋದಾಗಲಿ ಮಾಡಬಾರ್ದು. ಇವತ್ತೇ ನೋಡ್ತಾ ಇದ್ದೀವಲ್ಲ, ಈ ಕೋಲ ಮಾಡುವಾಗ ಎಷ್ಟು ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ದಾರೆ. ಅಷ್ಟು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿರುವಂಥ ಈ ನಿಯಮಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಆ ದೈವವನ್ನು ಆಚರಿಸಬೇಕಾಗಿರುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಇದೆ.